पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈ ದಿನ ನಮ್ಮ ವಿಡಿಯೋದಲ್ಲಿ 2026ನೇ ವರ್ಷದಲ್ಲಿ ಈ ಹೊಸ ಆಂಗ್ಲನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಫಲಗಳಿದೆ ಮತ್ತು ಅವರು ಮಾಡಿಕೊಳ್ಬೇಕಾಗಿರುವಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಿಂಹರಾಶಿಗೆ ಅಧಿಪತಿ ಬಂದು ರವಿ ಅಥವಾ ಸೂರ್ಯ ಆಗಿರ್ತಾರೆ. ಸಿಂಹರಾಶಿಯವರು ಅಂದ್ರೆ ಒಂದು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವ್ರು ಮತ್ತು ಒಂದು ಗಾಂಭೀರ್ಯವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ನೋಡಲಿಕ್ಕೆ ಮಾತ್ರ ತುಂಬ ಅವ್ರನ್ನ ಭಯ ಅನಿಸುತ್ತೆ, ಆಗಲಿ ಅವರ ಮನಸ್ಸು ಮಾತ್ರ ಬೆಣ್ಣೆಯ ರೀತಿ, ಅಂದರೆ ಒಂದು ಮಗುವಿನ ಮನಸ್ಸು ಅಂತ ನಾವು ಹೇಳ್ಬೋದು. ಈ ವರ್ಷದಲ್ಲಿ ನಾವು ಮುಖ್ಯವಾಗಿ ನೋಡೋದಾದರೆ ಸಿಂಹರಾಶಿಯಲ್ಲಿ ಅಷ್ಟಮ ಶನಿ ಇರೋದ್ರಿಂದ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ, ಏಕೆಂದರೆ ಇವರಿಗೆ ಗುರುಬಲ ಇರುವುದರಿಂದ ಈ ವರ್ಷದಲ್ಲಿ ನೀವು ವಾಹನವನ್ನು ಕೊಳ್ಳುವಂತಹ ಯೋಚನೆ ಏನಾದರೂ ಇದ್ದರೆ ಅದು ಕಂಪ್ಲೀಟ್ ಆಗಿ ಆಗುತ್ತೆ ಮತ್ತು ಹೊಸ ಒಂದು ಮನೆಯನ್ನು ನೀವು ಕಟ್ಟುವಂತಹ ಕನ್ಸ್ಟ್ರಕ್ಟ್ ಮಾಡುವಂತಹ ಯೋಗ ಕೂಡ ಸಿಂಹರಾಶಿಯವರಿಗೆ ಕಾಣಿಸ್ತಾ ಇದೆ. ಮತ್ತು ಉದ್ಯೋಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅವರು ಭಯ ಬೀಳುವಂತಹ ಅಗತ್ಯ ಇಲ್ಲ ಮತ್ತು ಅವರೇನಾದರೂ ಬೇರೆ ಒಂದು ಜಾಬನ್ನು ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಿ ಕೂಡ ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀರಾ. ಕಷ್ಟಕ್ಕೆ ತಕ್ಕ ಪ್ರತಿಫಲ ಎನ್ನುವ ರೀತಿಯಾಗಿ ಇವರಿಗೆ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಪ್ಯಾಕೇಜ್ ಇರ್ತಕ್ಕಂಥ ಕಂಪನಿಯಿಂದ ಆಫರ್ಸ್ಗಳು ಬರೋದಾಗಿರ್ಬೋದು, ಮತ್ತು ನೀವು ಮುಂದುವರಿತಾ ಇರ್ತಕ್ಕಂಥ ಕಂಪನಿಯಲ್ಲಿ ನಿಮಗೆ ಇನ್ಕ್ರಿಮೆಂಟ್ ದೊರೆಯೋದಾಗಿರ್ಬೋದು. ಆದರೆ ನಿಮ್ಮ ಒಂದು ಕಷ್ಟಕ್ಕೆ ಅವರು ಪ್ರತಿಫಲವನ್ನು ಖಂಡಿತವಾಗಿ ನೀಡ್ತಾರೆ. ಇನ್ನು ಮುಖ್ಯವಾಗಿ ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡೋದಾದರೆ ಖಂಡಿತವಾಗಿಯೂ ಕೂಡ ಇದು ಒಂದು ನಿಮಗೆ ಒಳ್ಳೆಯ ವರ್ಷ ಮತ್ತು ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು. ನೀವು ಬಯಸಿರುವಂತಹ ಪದವಿ ನಿಮಗೆ ದೊರೆಯುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಆದರೆ ಇದಕ್ಕೋಸ್ಕರ ನೀವು ತುಂಬ ಒಂದು ಹಣದ ಖರ್ಚನ್ನು ನೀವು ಮಾಡಬೇಕಾಗುತ್ತೆ. ಹಣವನ್ನು ಖರ್ಚು ಮಾಡಿದಷ್ಟು ನಿಮಗೆ ಒಂದು ಪದವಿಯ ಯೋಗ ಅಂತಕ್ಕಂಥದ್ದು ಬರುತ್ತೆ. ಇನ್ನು ನಿಮ್ಮ ಒಂದು ಜನರ ಸಪೋರ್ಟ್ ಅಂತಕ್ಕಂಥದ್ದು ನಿಮಗೆ ಯಾವಾಗಲೂ ಇರುತ್ತೆ. ಪ್ರಜೆಗಳು ನಿಮ್ಮನ್ನು ತುಂಬ ಸಪೋರ್ಟ್ ಮಾಡ್ತಾರೆ. ಈ ರೀತಿಯಾಗಿ ನೀವು ಪ್ರಜೆಗಳ ಸೇವೆಯನ್ನು ನೀವು ತುಂಬ ಚೆನ್ನಾಗಿ ಮಾಡ್ತೀರಾ. ಅದರಿಂದ ಅವರು ಕೂಡ ನಿಮ್ಮನ್ನು ಇಷ್ಟಪಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ನಿಮ್ಮ ಒಂದು ಬಳಗ ಏನಿರುತ್ತೋ ಆ ಬಳಗಕ್ಕೂ ಕೂಡ ನಿಮ್ಮಿಂದ ಒಂದು ಖುಷಿ ಅಂತಹದ್ದು ಇರುತ್ತೆ. ಕಲಾ ಮತ್ತು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ರೀತಿಯಾದಂಥ ಒಳ್ಳೆ ಪ್ರಾಜೆಕ್ಟ್ಗಳು ಸಿಗೋದಾಗಿರ್ಬೋದು, ನೇಮು ಫೇಮು ಇವೆಲ್ಲ ಕೂಡ ನಿಮ್ಮ ಒಂದು ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋ ರೀತಿಯಾಗಿ ನಿಮಗೆ ಈ ವರ್ಷ ಸಿಗುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ ಅಂತಕ್ಕಂಥದ್ದು ನಿಮಗೆ ಈ ವರ್ಷದಲ್ಲಿ ಇರೋದಿಲ್ಲ. ಯಾವುದಾದರೂ ಒಂದು ಮಾರ್ಗದ ಮೂಲಕ ನಿಮಗೆ ಹಣಕಾಸಿನ ವ್ಯವಸ್ಥೆ ಅಂತಕ್ಕಂಥದ್ದಾಗುತ್ತೆ. ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದು ನಿಮ್ಮ ಒಂದು ಲೈಫ್ ಸ್ಟೈಲ್ ಅಂತಕ್ಕಂಥದ್ದು ಚೇಂಜ್ ಆಗುತ್ತೆ. ಮತ್ತು ನೀವು ಮಾಡಿರುವಂತಹ ಒಂದು ಕಲಾ ಸೇವೆಗೆ ನಿಮಗೆ ಒಂದು ಅವಾರ್ಡ್ಗಳು ಬರುವಂತಹ ಯೋಗಗಳು ಕೂಡ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರಿಗೆ ಯಾವ ರೀತಿ ಫಲಗಳಿರ್ತಾವಪ್ಪ ಅಂತ ನಾವು ನೋಡೋದಾದರೆ ಅವರಿಗೆ ಕೆಲವೊಂದು ಮಿಶ್ರಮ ಫಲಗಳನ್ನು ನಾವು ನೋಡ್ಬೋದು. ಅಂದರೆ ಅವರು ಮಾಡ್ತಕ್ಕಂಥ 2 ಬೆಳೆನಲ್ಲಿ ಒಂದು ಬೆಳೆಗೆ ಲಾಭವನ್ನು ಅವರು ಕಾಣೋದಾದರೆ ಇನ್ನೊಂದು ಬೆಳೆಗೆ ಅವರು ಅಷ್ಟೊಂದು ಅವರು ಹಾಕಿರ್ತಕ್ಕಂಥ ಬಂಡವಾಳ ಮಾತ್ರವನ್ನು ಅವರು ಪಡೀತಾರೆ ಹೊರತು ಯಾವುದೇ ರೀತಿಯ ಲಾಭವನ್ನು ಪಡೆಯೋದಿಲ್ಲ. ವ್ಯಾಪಾರ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅವ್ರಿಗೇನು ಅಷ್ಟೊಂದು ಲಾಭಗಳು ಇಲ್ಲ ಮತ್ತು ಹೇಳ್ಕೊಳ್ಳುವಂಥ ನಷ್ಟಗಳು ಕೂಡ ಇಲ್ಲ. ಒಂದು ಮಿಶ್ರಮ ರೀತಿಯಾದಂಥ ಫಲಗಳನ್ನು ಅವರು ಎದುರಿಸ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳು ಕೂಡ ಅಷ್ಟೊಂದು ಅನುಕೂಲವೇನೂ ಇಲ್ಲ, ಹಾಗೇ ರೀತಿ ಅನಾನುಕೂಲವಿಲ್ಲ. ಯಾಕೆಂದರೆ ಅವರು ಮಾಡುವಂತಹ ಕಷ್ಟಕ್ಕೆ ತಕ್ಕ ಒಂದು ಪ್ರತಿಫಲ ಅನ್ನೋ ರೀತಿಯಲ್ಲಿ ಎಷ್ಟು ಓದಿರ್ತಾರೋ ಅಷ್ಟು ಮಾತ್ರ ಅವರಿಗೆ ನೆನಪಿರ್ತಕ್ಕಂತಹದ್ದು. ಮತ್ತು ಈ ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳು ಆದಷ್ಟು ಒಂದು ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಇಟ್ಕೊಂಡು ನೀವು ಹೋಗಬೇಕಾಗಿರುತ್ತೆ. ಈ ವರ್ಷದಲ್ಲಿ ಮುಖ್ಯವಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಷ್ಟೊಂದು ಲಾಭಗಳೇನು ಕಾಣಿಸ್ತಾ ಇಲ್ಲ. ಆದರೆ ಮುಖ್ಯವಾಗಿ ಈ ಗೃಹ ನಿರ್ಮಾಣಕ್ಕೆ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳಾದ ಕಬ್ಬಿಣ ಆಗ್ಬೋದು, ಮರಳಾಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಕಬ್ಬಿಣದ ಸಾಮಾನುಗಳಾಗಿರ್ಬೋದು, ಈ ರೀತಿಯಾದ ವಸ್ತುಗಳಿಗೆ ತುಂಬ ನೀವೇನಾದರೂ ಒಂದು ವ್ಯಾಪಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಿನ ಲಾಭವನ್ನು ನೀವು ಪಡಿತೀರಾ. ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರವನ್ನು ನಾವು ನೋಡೋದಾದರೆ ಇದು ತುಂಬ ದಿನಕ್ಕೆ ಹೆಚ್ಚಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದ
ಅವರು ವ್ಯಾಪಾರದಲ್ಲಿ ಕೂಡ ತುಂಬ ಡಲ್ ಆಗೋದು, ವ್ಯಾಪಾರವೇ ಇಲ್ಲದಂತೆ ಆಗುವಂತಹ ಕೆಲವೊಂದು ಸಂದರ್ಭಗಳು ಎದುರಾಗುತ್ತೆ. ಇನ್ನು ಮುಖ್ಯವಾಗಿ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ 2026ರಲ್ಲಿ ಅಷ್ಟೊಂದು ಅನುಕೂಲ ಪರಿಸ್ಥಿತಿಗಳು ಇಲ್ಲ. ಇದರಿಂದ ನಿಮಗೆ ನಷ್ಟಗಳನ್ನು ನೋಡುವಂತಹ ಕೆಲವೊಂದು ಸಂದರ್ಭಗಳು ಎದುರಾಗಬಹುದು, ಅಥವಾ ನಿಮ್ಮ ಪಾರ್ಟ್ನರ್ಸ್ರಿಂದಲೇ ನಿಮಗೆ ಕೆಲವೊಂದು ಮೋಸಗಳು ಆಗುವಂತಹ ಸಂಭವ ಇದೆ. ಆದ್ದರಿಂದ ನೀವು ಮಾಡುವಂತಹ ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಹಾಕಿರುವಂಥ ಇನ್ವೆಸ್ಟ್ಮೆಂಟ್ ಎಷ್ಟು, ಅದು ಬಂದಿರುವಂಥ ಲಾಭ ಎಷ್ಟು, ಆಗಿರುವಂಥ ಖರ್ಚು ಎಷ್ಟು ಎನ್ನುವುದರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಒಂದು ಪಾರ್ಟ್ನರಿಂದಲೇ ನಿಮಗೆ ಮೋಸ ಆಗುವಂತಹ ಸಂದರ್ಭ ಎದುರಾಗುತ್ತೆ. ಹುಷಾರಾಗಿರಿ. ಆದ್ದರಿಂದ ಈ ವರ್ಷದಲ್ಲಿ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತೀರಾ ಅಂದರೆ ಖಂಡಿತ ಬೇಡ. ಇದನ್ನು ನೀವು ಮುಂದಿನ ವರ್ಷಕ್ಕೆ ನೀವು ಮುಂದೂಡಿ. ಇನ್ನು ಈ ಗೌರ್ಮೆಂಟ್ ಕೆಳಗಡೆ ಬರ್ತಕ್ಕಂತಹ ಒಂದು ಕಾಂಟ್ರಾಕ್ಟ್ಗಳನ್ನ ತಗೊಂಡು ಕೆಲಸ ಮಾಡಿಬಿಟ್ಟು ಆಮೇಲೆ ಬಿಲ್ ಹಾಕ್ಬಿಟ್ಟು ಅಮೌಂಟನ್ನ ಡ್ರಾ ಮಾಡ್ಕೊಳ್ಳೋಂಥ ವ್ಯಕ್ತಿಗಳಿಗೂ ಕೂಡ ಅಷ್ಟೊಂದು ಅನುಕೂಲ ಆಗಿಲ್ಲ. ತುಂಬ ಡಿಲೇ ಆಗ್ತಾ ಇರುತ್ತೆ, ಬಿಲ್ಗಳು ಆಗೋದಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ. ಮತ್ತು ಈ ವರ್ಷದಲ್ಲಿ ಯಾವುದಪ್ಪ ಒಂದು ಒಳ್ಳೆಯ ರಂಗದಲ್ಲಿ ಅಂತಂದರೆ ಅದು ರಿಯಲ್ ಎಸ್ಟೇಟ್ ಆಗಿರುತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಮಾಡ್ತಕ್ಕಂಥ ಬಿಸ್ನೆಸ್ಸು ತುಂಬ ಚೆನ್ನಾಗಿರುತ್ತೆ 2026ರಲ್ಲಿ. ಈ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಹೆಚ್ಚಿನ ಲಾಭವನ್ನು ಈ ವರ್ಷದಲ್ಲಿ ಪಡೆಯುತ್ತಾರೆ. ಇನ್ನು ಎಜುಕೇಷನ್ ಬಗ್ಗೆ ನಾವು ನೋಡೋದಾದರೆ ಈ 2026ರಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ, ಈ ವರ್ಷದಲ್ಲಿ ಈ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಒಂದು ಕಾಂಪಿಟೇಷನ್ ಮನೋಭಾವನೆ, ನಾನಿಂದ ತುಂಬ ಚೆನ್ನಾಗಿ ಓದಬೇಕು ಅನ್ನೋ ಒಂದು ಮನೋಭಾವನೆ ನಿಮಗೆ ಹೆಚ್ಚಾಗಿ ಬರೋದ್ರಿಂದ ನೀವು ಒಂದು ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ನ ತೆಗೆಯುವಲ್ಲಿ ಯಶಸ್ವಿ ಆಗ್ತೀರಾ. ನೀವು ಯಾವ ಯೂನಿವರ್ಸಿಟಿನಲ್ಲಿ ನೀವು ಓದಬೇಕು ಅಂತ ಬಯಸಿ ಅದಕ್ಕೆ ಎಕ್ಸಾಮ್ಸ್ ಬರ್ತಿರೋ ಅಂತಹ ಎಕ್ಸಾಮ್ಸ್ಗಳಲ್ಲೂ ಕೂಡ ನೀವು ಪಾಸ್ ಆಗುವಂತಹ ಒಂದು ಸಂಭವತೆ ಹೆಚ್ಚಾಗಿರುತ್ತೆ. ಇನ್ನು ಮುಖ್ಯವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂತಹ ಸ್ತ್ರೀಯರನ್ನು ನಾವು ಗಮನಿಸೋದಾದರೆ, ಒಂದು ಈ ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ಸಾಮರಸ್ಯತೆ ಇಲ್ದಿರ್ತಕ್ಕಂಥದ್ದು, ಚಿಕ್ಕ ಚಿಕ್ಕ ಒಂದು ಮಾತುಗಳಿಗೂ ಕೂಡ ಜಗಳ ಆಗುವಂಥದ್ದು, ಗಂಡನ ಕಂಡರೆ ಹೆಂಡತಿಗೆ ಸ್ವಲ್ಪ ಅಸಮಾಧಾನ ಇರತಕ್ಕಂಥದ್ದು, ಈ ರೀತಿಯಾಗಿ ಸ್ವಲ್ಪ ಅಸಮಾಧಾನ ಅಂತಕ್ಕಂಥದ್ದು ಇರುತ್ತೆ. ಆದರೆ ಪರವಾಗಿಲ್ಲ, ಕೆಲವೊಂದು ಅವಧಿಯವರೆಗೆ ಮಾತ್ರ ಇದಿರುತ್ತೆ. ನಂತರ ಅದೆಲ್ಲವೂ ಮರೆತು ಕೂಡ ನೀವು ಮುಂದೆ ಹೋಗ್ತೀರಾ. ಯಾವುದೇ ರೀತಿಯ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ವಸ್ತುಗಳ ಮೇಲೆ ನೀವು ತುಂಬ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇಲ್ಲಾಂದರೆ ಮುಖ್ಯವಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಇವುಗಳನ್ನು ನೀವು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದ್ದರಿಂದ ದಯವಿಟ್ಟು ಒಂದು ಸೆಕ್ಯೂರಿಟಿ ಲಾಕರ್ ಅಂತಕ್ಕಂಥವನ್ನು ಬಳಸಿ ಆದಷ್ಟು. ಇನ್ನು ಯಾರಾದರೂ ಟ್ರಾನ್ಸ್ಫರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಅಂಥ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಒಂದು ಒಳ್ಳೆಯ ಟ್ರಾನ್ಸ್ಫರ್ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವರಿಗೆ ಟ್ರಾನ್ಸ್ಫರ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಂಥ ವ್ಯಕ್ತಿಗಳು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ನಿಮ್ಮ ಫ್ಯಾಮಿಲಿಗೆ ನೀವು ದೂರ ಇರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವರಿಗೆ ಒಳ್ಳೆಯ ಇನ್ಕ್ರಿಮೆಂಟ್ ಮತ್ತು ಬೋನಸ್ಗಳ ಜೊತೆಗೆ ಇವರು ಬೇರೆ ಒಂದು ಪ್ರದೇಶಕ್ಕೆ ವಾಸವಾಗಿರಬೇಕಾಗಿರುತ್ತೆ. ಆದರೆ ಭಯಬೀಳೋ ಅವಶ್ಯಕತೆ ಇಲ್ಲ. ನಿಮ್ಮ ಉದ್ಯೋಗದಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಅಂತಕ್ಕಂಥದ್ದು ಇರುತ್ತೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅನ್ನೋದಿರುತ್ತೆ. ಅವರಿಂದ ನಿಮಗೆ ಒಂದು ರೆಸ್ಪೆಕ್ಟನ್ನು ಕೊಡ್ತಾರೆ. ವಿವಾಹದ ಬಗ್ಗೆ ನಾವು ನೋಡೋದಾದರೆ ಈ ವರ್ಷದಲ್ಲಿ ಅಂದರೆ ಜೂನ್ ನಂತರ ಕಂಕಣ ಭಾಗ್ಯ ಅಂತಕ್ಕಂಥದ್ದು ಕೂಡಿ ಬರುತ್ತೆ. ಒಟ್ಟಾಗಿ ಈ 2026ರ ಸಿಂಹರಾಶಿಯನ್ನು ನಾವು ಮುಖ್ಯವಾಗಿ ನೋಡೋದಾದರೆ, ಅವರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅದು ಸಿಗಲಿಲ್ಲದೆ ಇದ್ದರೂ ಕೂಡ ಅದರ ಒಂದು ಹತ್ತಿರ ಇರ್ತಕ್ಕಂಥ ಒಂದು ಪೊಸಿಷನ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಆದ್ದರಿಂದ ನಿಮಗೆ ನಿರಾಸೆ ಆಗುವಂತಹ ಒಂದು ಸಂದರ್ಭ ಏನೂ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ತಕ್ಕವಾಗಿ ನಿಮಗೆ ಪ್ರತಿಫಲ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ. ಮತ್ತು ಈ ವರ್ಷದಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಾದರೆ ಖಂಡಿತವಾಗಿ ನೀವು 1ಕ್ಕೆ 10 ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ. ಇದರಿಂದ ನೀವು ಮುಂದೆ ಎದುರಾಗುವಂತಹ ಆಪತ್ತುಗಳಿಂದ ನೀವು ರಕ್ಷಣೆ ಮಾಡಿಕೊಳ್ಬೋದು. ಮತ್ತು ಪರಿಹಾರಗಳನ್ನು ನಾವು ನೋಡೋದಾದರೆ, ಯಾವುದಾದ್ರೂ ಒಂದು ಭಾನುವಾರ ನೀವು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ರುದ್ರಾಭಿಷೇಕವನ್ನು ಮಾಡಿಸೋದರಿಂದ ನೀವು ಶುಭ ಫಲಗಳನ್ನು ಪಡೆಯಬಹುದು. ಆದಷ್ಟು ನೀವು ಓಂ ನಮೋ ನಾರಾಯಣಾಯ ಎಂಬುವ ಅಷ್ಟಾಕ್ಷರ ಮಂತ್ರವನ್ನು ನೀವು ದಿನಕ್ಕೆ ಒಂದು 21 ಸಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ನೆಮ್ಮದಿ ಮತ್ತು ಸಿಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ರೀತಿಯಾಗಿ ನಾವು 2026ರ ಸಿಂಹರಾಶಿಯನ್ನು ನಾವು ನೋಡೋದಾದರೆ ಕೆಲವೊಂದು ಒಳ್ಳೆಯ ಫಲಗಳು ಇದೆ, ಅದೇ ರೀತಿ ಕೆಲವೊಂದು ರಂಗಗಳಲ್ಲಿ ಮಿಶ್ರ ಫಲಗಳು ಇದೆ ಅಂತ ಹೇಳ್ದ ಎಲ್ಲರಿಗೂ ಕೂಡ ಆ ಶ್ರೀಮನ್ನಾರಾಯಣನ ಆ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳು ಕೂಡ ಈ 2026ರ ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಅಂತ ಪ್ರಾರ್ಥಿಸುತ್ತಾ
ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.